ಸರ್ ಹಾಗೆ ಸಕ್ಸಸ್ ರೇಟ್ ಬಗ್ಗೆ ಮಾತಾಡೋದಾದ್ರೆ ಸೊ ಈ ರಿವರ್ಸ್ ಆಗಿರೋ ಸಕ್ಸಸ್ ರೇಟ್ ಎಷ್ಟಿದೆ ಸರ್? ಔಟ್ ಆಫ್ 10, 8 to 9 in the sense 100%. 8 to 9 means 100% only. See, ನನ್ನ ಮಿರಕಲ್ ಡ್ರಿಂಕ್ಸ್ ಸಕ್ಸಸ್ ರೇಟ್ ಅಲ್ಲಿ ನಿಯೋ ಆಯುರ್ವೇದದಲ್ಲಿ ಯಾಕೆ ನಿಯೋ ಅಂತ ಹೇಳಿದ್ದೀನಿ ಅಂದ್ರೆ ನಾನು 100% ಪ್ರಿನ್ಸಿಪಲ್ಸ್ನ ಅಲೋಪತಿಗೆ ತಗೊಂಡಿದ್ದೀನಿ. ಇಟ್ಸ್ ಅ ವೆಲ್ ಡಿಫೈನ್ಡ್ ಸಬ್ಜೆಕ್ಟ್ ಆಲ್ ಓವರ್ ದ ವರ್ಲ್ಡ್. ಅದನ್ನೇ ಯಾಕಂದ್ರೆ ಸಂಘ ಇದು ದೋಷ ಅನ್ಬೋದು ಅಥವಾ ಸಂಘ, ನಾನು ಎಲ್ಲ ಸಂಘ ನಂದು ಎಲ್ಲ ಕಡೆನೂ ಮೆಡಿಕಲ್ ಕಾಲೇಜಸ್ ಇತ್ತು. ಬೇರೆಯವರ ಪೋಸ್ಟೆಡ್ ಆಸ್ ಎ ಕಲೆಕ್ಟರ್, DC, ಕಮಿಷನರ್. ನನ್ನೆಲ್ಲ ಫ್ರೆಂಡ್ಸ್ ಅವರೇ, ಯಾಕೆ ನನ್ನ ಮಕ್ಕಳು ಟ್ರೀಟ್ಮೆಂಟ್ ಮಾಡಕ್ಕೆ ಬರ್ತಾಯಿದ್ರು. ಅವರಲ್ಲಿ ಇದ್ದು ಆ ಬ್ರೈನಲ್ಲಿ ನನಗೆ ಗೈಡು ಅಲೋಪತಿಕ್ ಡಾಕ್ಟರ್ ಅರುಣ್ ಕುಮಾರ್ ಠಾಕೂರ್ ಅಂತ. ನನಗೆ ಯಾವ ರೀತಿ ಮಾಡಬೇಕು ನನ್ನ ಸೈನ್ಸನ್ನು ಅಂತ. ನಳಂದ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೇಡಿಯಾಟ್ರಿಕ್ಸ್ ಇದು. ನಾನು ಚಿಕ್ಕ ಮಕ್ಕಳಿದಾಗೆಲ್ಲ ನೋಡ್ತಾ ಇದ್ರು. ಲಾಂಗ್ 30 years ರಿಲೇಷನ್ಸ್. ಅದರಿಂದ ನನ್ನ ಬ್ರೈನಲ್ಲಿ ಅದೇ ಇದು. ಮತ್ತು ನಮ್ಮ ಏನ್ಸಿಯಂಟ್ದು ವೆಲ್ ಡಿಫೈನ್ಡ್ ಮೆಡಿಕಲ್ ಸೈನ್ಸನ್ನು ತಗೊಂಡೆ, ಎಸೆನ್ಸನ್ನು ತಗೊಂಡ್ಬಿಟ್ಟು ವಾತ ಪಿತ್ತ ಕಫ ನಾನು ತಗೊಳ್ಳಿಲ್ಲ. ಯಾಕಂದ್ರೆ ಅದು ಇಂಡಿವಿಜುವಲ್ ಹೋಗ್ಬೇಕಾಗ್ತೈತೆ. ನಾನು ಕಾಮನ್ ಹೋಗಬೇಕು, ಯಾಕೆಂದ್ರೆ ವರ್ಲ್ಡ್ ವಿಜ್ಞಾನ ಮಾಡಬೇಕು. ಸಾವಿರಾರು ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಈಗ ನೋಡ್ರಿ, ಆನರಬಲ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಸುಮಾರು ವರ್ಷಗಳಿಂದ 2015-16 90% ಆಫ್ ಆಯುರ್ವೇದಿಕ್ ಡಾಕ್ಟರ್ಸು ಪ್ರಾಕ್ಟೀಸ್ ಮಾಡ್ತಿದ್ರೆ ಅಲೋಪತಿ. ಅವ್ರು ಹೇಳಿರೋ ಮಾತು ನಾನೆಲ್ಲ ಹೇಳ್ತಾ ಇರೋದು. ಅವ್ರಿಗೆಲ್ಲದನ್ನ ಮೆಡಿಸಿನ್ ಬೇಕು, ಅವರೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ಆ ರೀತಿ ನಾನು ಇದು 40 ವರ್ಷದಿಂದ ಮಾಡ್ಕೊತಾ ಇದ್ದು. 81ರಲ್ಲಿ ಶುರು ಮಾಡಿದ್ದು. ಯಾವಾಗ ಯೂನಿಯನ್ ಮಿನಿಸ್ಟರ್ಸ್, ಆನರಬಲ್ ಯೂನಿಯನ್ ಮಿನಿಸ್ಟರ್ ಫಾರ್ ಆಯುಷ್ ಶ್ರೀಪಾದ್ ನಾಯಕ್ ಸರ್ನ, ಗಿರಿರಾಜ್ ಸಿಂಗ್, ಆನರಬಲ್ ಚೀಫ್ ಜಸ್ಟಿಸ್ ಆಫ್ ರಾಜಸ್ಥಾನ್, ಇವರೆಲ್ಲ ಪಬ್ಲಿಕ್ ಬರ್ಬೇಕಂದಾಗ ಅವರೇ ಲಾಂಚ್ ಮಾಡಿದ್ರು. ಅವರು ನೋಡಿ ಎಫಿಕಸಿ. ಸೊ ಆದ್ದರಿಂದ ಇಲ್ಲಿ ಸೆಗ್ರಿಗೇಟ್ ಮಾಡ್ತೀನಿ. ಒಂದು ಇದು ಏನಂತಾರೆ ಕ್ಯಾನ್ಸರ್ ಮತ್ತು ಆಟೋಮಿನ್ ಡಿಸೀಸಸ್. ಇದು 10ರಲ್ಲಿ 6 ಜನಕ್ಕೆ ಚೆನ್ನಾಗ್ತಾರೆ, 5ರಿಂದ 6. ಅದು ನೆಟ್ಟಿಗೆ ಮೂತಿದ್ರೆ ಇನ್ನೂ ಚೆನ್ನಾಗಿ ಆಗ್ಬೋದು ಅಂತ ಕಾಣುತ್ತೆ. ಆಗಲೇ ಹೇಳಿದ್ನೆಲ್ಲ, ಒಬ್ಬರಿಗೆ ಚೆನ್ನಾಗಿ ಅವರೇ ಹೇಳಿದ್ರು ಕ್ಯೂರ್ ಆಗಿದೆ, ಆದರೂ ನಾನು 70% ಮಾಡಿರೋದು ಅಂತಂದ್ರು. ಇನ್ನು ಮಿಕ್ಕಿದ್ದು ಲಿವರ್ ಫೇಲ್ಯೂರ್ ಆಗಲಿ, ಕಿಡ್ನಿ ಫೇಲ್ಯೂರ್ ಆಗಲಿ, ಪ್ಯಾಂಕ್ರಿಟೈಟಿಸ್ ಆಗಲಿ, ಏನೇ ಆಗಲಿ 10ಕ್ಕೆ 8ರಿಂದ 9 ಅಂದರೆ 100%. ನನ್ನ ಹತ್ರ ಇಲ್ಲ ಅಂದರೆ ಯಾರು ಮುಟ್ಟಾಳ್ತಾನಮ್ಮ. ಈಗ ನಾವು ಇನ್ ದಿಸ್ ಏಜ್ ಹೂ ವಿಲ್ ಗೋಯಿಂಗ್ ಟು ವೇಟ್ ಫಾರ್ more than 7 hours, 8 hours to meet me? True that. ಯಾರಿಗೂ ಟೈಮ್ ಇಲ್ಲ. ಹೌದು, ಟಕ್ ಅಂತ ಎಲ್ರಿಗೂ ಇನ್ಸ್ಟೆಂಟ್ ಯಾಕೆ ವೇಟ್ ಮಾಡ್ತಾರೆ? ಅವರು ಆ ನರಳಿ ಅದರಿಂದ ಆಚೆ ಬರ್ಬೇಕಂತ ಇರ್ತಾರೆ. ಅದರಿಂದ ನಾವು ಅವ್ರಿಗೆ ಗೊತ್ತು, ರಾಜು ಸರ್ ಹತ್ರ ನಾನು ಆಚೆ ಬರ್ತೀನಿ. ಆಟೋಮಿನ್ ಡಿಸಾರ್ಡರ್ಸು, 40,000 ಪ್ಲೇಟ್ಲೆಟ್ಸು, ಅನ್ಥಿಂಕಬಲ್ ಬಾಡಿ ಪೇಯ್ನು, ಯಾವಾಗಲೂ ಪ್ಲೇಟ್ಲೆಟ್ಸ್ನ ಹಾಕಿಸ್ಬೇಕು ಅಂತ ಆಟೋ ಇಮ್ಯೂನ್ ಹೆಪಟೈಟಿಸ್ನವರು ನನ್ನಿಂದ ಬಂದು ರಿವರ್ಸ್ ಆಗ್ತಾ ಇದ್ದಾರೆ. ಯಾಕೆಂದ್ರೆ ಕ್ಯೂರ್ ಅನ್ನೋ ಶಬ್ದ ಯೂಸ್ ಮಾಡಬಾರ್ದು, ರಿವರ್ಸ್ ಅನ್ನೋ ಶಬ್ದ ಆಗ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ. ಸೊ ಈಗ ಕಾರ್ಯಕ್ರಮ ನೋಡ್ತಿರೋರು ಎಷ್ಟೊಂದು ಜನ ಅನ್ಕೊಂತಿರ್ತಾರಿಲ್ಲ, ನಿಮ್ಮನ್ನ ಕಾಣಬೇಕು, ಸೊ ಮಿರಾಕಲ್ ಡ್ರಿಂಕ್ಸ್ ನಾನು ತಗೋಬೇಕು ಅಂತ. ಸೊ ಅಂತವ್ರು ಹೇಗೆ ಸರ್ ಡೈರೆಕ್ಟ್ ಆಗಿ? ನಾನು ಹೇಳ್ತೀನಿ, ನನಗೇನು ಅಂತಂದ್ರೆ ನನ್ನ ಹತ್ರ ಬಂದ್ರೆ ಬರೀ 1-2 ಮುಳ್ಳೆ ಮಾತಾಡ್ತೀನಿ, ಇಲ್ಲ ಬೈತೀನಿ. ಆಮೇಲೆ ಎಷ್ಟು ದಿನಕ್ಕೆ ಏನೇನು ಆಗ್ತದೆ ಅಂತ ಹೇಳ್ತೀನಿ. ಪಾಪ ನಮ್ಮ ಡಾಕ್ಟರ್ಸ್ ಹೇಳಲ್ಲ ಅದು. ಆಮೇಲೆ ಸ್ವಲ್ಪ ನನ್ನ ಹತ್ರ ಬಂದರೆ ಗೊತ್ತಿಲ್ಲ ಅವ್ರಿಗೆ ಪಾಸಿಟಿವ್ ಎನರ್ಜಿ. ಇಲ್ಲಾಂದರೆ ಡಾಕ್ಟರ್ಸ್ ಇದೆ, 4 ಜನ ಕೂತ್ಕೊಳ್ತಾರೆ ಹೆಡ್ ಕ್ವಾರ್ಟರ್ಲಿ. ಆಮೇಲೆ JP ನಗರಲ್ಲಿ ಡಾಕ್ಟರ್ ಇದ್ದಾರೆ, ಆಮೇಲೆ ನಾಗರಬಾವಿನಲ್ಲಿ ಇದ್ದಾರೆ, ಮೈಸೂರಿನಲ್ಲಿ ಇದ್ದಾರೆ, ಆಮೇಲೆ ಶಿವಮೊಗ್ಗ, ಎಲ್ಲ ಕಡೆ ಇದ್ದಾರೆ, ಹುಬ್ಬಳ್ಳಿ, ತುಮಕೂರು, ಉಡುಪಿ, ಆಮೇಲೆ ಸುಮಾರು ಕಡೆ ಇದ್ದಾರೆ. ಬಟ್ ಅಲ್ಲೆಲ್ಲ ಟ್ರೀಟ್ಮೆಂಟ್ ಅವ್ರು ಸೇಮ್ ಬುಕ್ ಕೊಡ್ತಾರೆ. ಆ ಬುಕ್ಕಲ್ಲೆಲ್ಲ ಬರೆದಿದ್ದೀನಿ. ಅವರು ನನ್ನನ್ನೇ ಭೇಟಿ ಮಾಡಬೇಕಂದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ತಗೊಳ್ಬೋದು, ಭೇಟಿ ಮಾಡ್ಬೋದು. ವಾರಕ್ಕೆ 1 ದಿನ ಅಥವಾ 2 ದಿನ ಸಿಗ್ತೀನಿ ನಾನು. ಬಟ್ ನನಗೆ ಟ್ರೀಟ್ಮೆಂಟ್ ತೊಗೊಂಡು ಬಂದು ಆದರೂ ನಾನು ಭೇಟಿ ಮಾಡಲಿ. ಅದುವರೆಗೂ ವೆಯ್ಟ್ ಮಾಡಿ ಶರೀರನ ಹಾಳು ಮಾಡ್ಕೊಳ್ಳೋದು ಬೇಡ ಅವರು. ಅದಕ್ಕೆ ನಾನು ಈ ಕೆಲವರು 2 ತಿಂಗಳ ವೆಯ್ಟ್ ಮಾಡಿ ನಂದು ಅಪಾಯಿಂಟ್ಮೆಂಟ್ ತೊಗೊಳ್ತಾರೆ. ಅದ್ರ ಬದಲು ಫಸ್ಟ್ ಟ್ರೀಟ್ಮೆಂಟ್ ತೊಗೊಂಡು ಆ ಬುಕ್ಕೆಲ್ಲ ಇದೆ. ನಾನು ಸೇಮ್ ಡಾಕ್ಟರ್ ಏನು ಬರೆದಿರ್ತಾರೆ ನಾನು ಅದನ್ನೇ ಎಸ್ ಅನ್ನೋದು. ಅವರು ಎಲ್ಲ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಡಯಟ್ ಬುಕ್ ಕೊಡ್ತಾರೆ, ಎಲ್ಲ ಹೇಳ್ತಾರೆ. ಡಯಟಿಷಿಯನ್ಸ್ ಇದ್ದಾರೆ. ಎವ್ರಿ ಪೇಷಂಟ್ ವಿಲ್ ಹ್ಯಾವ್ 1 ಡಯಟಿಷಿಯನ್. ನನ್ನಲ್ಲಿ ಆ ರೀತಿ ಪ್ರಿನ್ಸಿಪಲ್ಸ್ ವರ್ಲ್ಡ್ ವೈಡ್ ನಾನು ಇದು ಮಾಡ್ತಾ ಇದ್ದೀನಿ. ನಂದು ಆಫೀಸು ಅಬ್ರಾಡಲ್ಲೂ ಇದೆ, US ಅಲ್ಲಿ ಇದೆ. ಈಗ ಶಾರ್ಟ್ಲಿ 30 ಕಂಟ್ರಿನಲ್ಲಿ ಒಬ್ಬರು ಬರ್ತಾ ಇದ್ದಾರೆ ಫ್ರಮ್ ಗುಜರಾತ್.
ವೆರಿ ಬಿಗ್ ಬಿಸ್ನೆಸ್ ಟೈಕೂನ್ಸ್ ದೇ ವಾಂಟೆಡ್ ಟು ಸ್ಪ್ರೆಡ್ ದಿಸ್. ನಮ್ಮ ಇಂಡಿಯನ್ ಏನ್ಸೆಂಟ್ ಮೆಡಿಕಲ್ ಸೈನ್ಸ್ ಎಷ್ಟು ಪವರ್ ಇದೆ ಅದನ್ನು ತೋರಿಸ್ಬೇಕು ಅಂತೆಲ್ಲ. ಸೊ ಇದಕ್ಕೆ ಓಕೆ. ಸೊ ಹಾಗಾದ್ರೆ ನಿಮ್ಮನ್ನ ಕಾಣ್ಲೂಬಹುದು, ಅದ್ರ ಜೊತೆ ಟ್ರೀಟ್ಮೆಂಟ್ ತಗೊಂಡು ನಿಮ್ಮನ್ನ ಕಂಡ್ರೆ ಇನ್ನೂ ಖುಷಿ ಆಗ್ತದೆ. ಏನೋ ತಪ್ಪಿದ್ರೆ ಮತ್ತೆ ಕರೆಕ್ಷನ್ ಮಾಡ್ತೀನಿ ಅವಾಗ. ಸೊ ಈಗ ಅವ್ರದ್ದು ಆ ತಹಶೀಲ್ದಾರ್ ತೋರಿಸ್ರಿ ಎಷ್ಟು ಖುಷಿ ಆಗ್ತಂದ್ರೆ, ಯಾಕೆಂದ್ರೆ ಈ ಫಿಮೇಲ್ಸ್ಗೆ ಮೇಲ್ಸ್ಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್, ಯಾಕೆಂದ್ರೆ ಶುಗರ್ ಈಚೆ ಬರ್ತದಲ್ಲ, ಆ ಇನ್ಫ್ಲಮೇಷನ್ ಇಮಿಡಿಯೇಟ್ಲಿ ಬ್ಯಾಕ್ಟೀರಿಯಾಸ್ ಕ್ಯಾಚ್ ಮಾಡ್ಕೊತದೆ. ಸೊ ಆಟೋಮೆಟಿಕ್ಲಿ ಯಾವಾಗಲೂ ಊರಿ ನಿದ್ದೆ ಬರಲ್ಲ, ಅವೆಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಜವಾಗ್ಲು ಸರ್ ಹೇಳಿದ್ರಲ್ಲಿ ಜಿಸ್ಟ್ ಏನಪ್ಪಾ ಅಂತ ಅಂದ್ರೆ, ಆಹಾರನ ಮೆಡಿಸಿನ್ ತರ ತಗೊಳ್ಳಿ, ಇಲ್ಲ ಮೆಡಿಸಿನ್ನೇ ಆಹಾರ ತರ ತಗೋಬೇಕು. ಇದು ಯಾರ ಡೈಲಾಗ್ ಗೊತ್ತಾ? ಇದು ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ನ ಫಾದರ್ ಹಿಪೋಕ್ರಟಿಸ್ ಹೇಳಿರೋದು. ಇಫ್ ಯು ಟೇಕ್ ಫುಡ್ ಆಸ್ ಎ ಮೆಡಿಸಿನ್, ಯು ವಿಲ್ ನಾಟ್ ಟೇಕ್ ಮೆಡಿಸಿನ್ ಆಸ್ ಎ ಫುಡ್. ಸೇಮ್ ನೀವು ಇನ್ಸ್ಟೆಂಟ್ಲಿ ಎಕ್ಸ್ಟೆಂಪ್ ಆಸ್ ಎ ಆಂಕರ್ ಹಿಡಿದ್ರೆ ರಿಯಲಿ ಗ್ರೇಟ್.